ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಮಹಾಯುದ್ಧದಿಂದ ಭಾರತದಲ್ಲಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಉದ್ಯಮ ಅರ್ಧಕ್ಕರ್ಧ ನೆಲಕಚ್ಚಿದೆ. ಪಿಜಿಗಳು ಕೂಡ ಬಂದ್ ಆಗುವಂತಹ ಸ್ಥಿತಿಗೆ ತಲುಪ್ತಾ ಇದ್ದಾವೆ. ಕೈಗಾರಿಕೆಗಳಿಗೂ ಕೂಡ ಸಂಕಷ್ಟ ಶುರುವಾಗಿದ್ದು ಸಂಬಳ ನಂಬಿಕೊಂಡಿದ್ದ ಉದ್ಯೋಗಿಗಳ ಬದುಕು ಬೀದಿಗೆ ಬರ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ರಾಜ್ಯಗಳಿಗೆ ವಾಣಿಜ್ಯ ಸಿಲಿಂಡರ್ಗಳ ಹಂಚಿಕೆ ಆಗ್ತಿದ್ದರೂ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಹೋಟೆಲ್ ಉದ್ಯಮಿಗಳು ಮಾಡ್ತಾ ಇದ್ದಾರೆ. ನಮಗೆ 20% ಅಲೋಕೇಟ್ ಆಗಬೇಕು ನಮ್ಮ ಉದ್ಯಮಕ್ಕೆ, ಅದನ್ನ ಅನ್ಯಾಯ ಆಗ್ತದೆ. ಪಿಜಿಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರತದಲ್ಲಿ ಸೃಷ್ಟಿಯಾಗಿರೋ ಗ್ಯಾಸ್ ಎಮರ್ಜೆನ್ಸಿ ಈಗ ಹೊಸ ಸಮಸ್ಯೆ ಸೃಷ್ಟಿ ಮಾಡುತ್ತಿದೆ. ಕೊರೋನಾ ಸಮಯದಲ್ಲಿ ದೇಶದಲ್ಲಿ ಸೃಷ್ಟಿಯಾಗಿದ್ದ ಆರ್ಥಿಕ ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ ಹಾಗೂ ಉದ್ಯಮ ವಲಯದಲ್ಲಿ ಸಂಕಷ್ಟ ಬಿಗಡಾಯಿಸಿದ್ದು ಉತ್ಪಾದನೆ ಜೊತೆಗೆ ಉದ್ಯೋಗದ ಮೇಲೂ ಭಾರೀ ಪರಿಣಾಮ ಬೀರಿದೆ. 2 ಹಡಗುಗಳ ಮೂಲಕ ಭಾರತಕ್ಕೆ ಬಂತು ಎಲ್ಪಿಜಿ. ಆದರೂ ಜನರಿಗೆ ಕಡಿಮೆಯಾಗ್ತಿಲ್ಲ ಗ್ಯಾಸ್ ಕೊರತೆ ಭೀತಿ. ಯುದ್ಧ ಪೀಡಿತ ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಈಗಾಗಲೇ 2 ಹಡಗುಗಳು ಬಂದಿವೆ. ನಿನ್ನೆ ಹಡಗು ಗುಜರಾತಿಗೆ ಆಗಮಿಸಿದ್ರೆ ಇಂದು ನಂದಾದೇವಿ ಆಗಮನವಾಗಿದೆ. 2 ಹಡಗುಗಳಲ್ಲಿ ತಲಾ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ಈಗಾಗಲೇ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಬಂದರಲ್ಲಿ 20,000 ಮೆಟ್ರಿಕ್ ಟನ್ ಎಲ್ಪಿಜಿ ಡಂಪಿಂಗ್ ಪ್ರಕ್ರಿಯೆ ಆರಂಭಿಸಿದೆ. 4 ದಿನಗಳ ಬಳಿಕ ಇದೇ ಹಡಗು ಮಂಗಳೂರು ಬಂದರಿಗೆ ಆಗಮಿಸಲಿದ್ದು ಉಳಿದ 26,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಅನ್ಲೋಡ್ ಮಾಡಲಿದೆ. ಇಷ್ಟು ಪ್ರಮಾಣದಲ್ಲಿ ಭಾರತಕ್ಕೆ ಎಲ್ಪಿಜಿ ಬಂದರೂ ಕೂಡ ಗ್ಯಾಸ್ ಆತಂಕ ಕಡಿಮೆಯಾಗಿಲ್ಲ. ಕಾರಣ ಸದ್ಯ ಬಂದಿರೋ ಗ್ಯಾಸ್ ಯಾವುದಕ್ಕೂ ಸಾಲ್ತಿಲ್ಲ. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ದಿನಕ್ಕೆ 4,200 ಸಿಲಿಂಡರ್ ವಿತರಿಸಲಾಗ್ತಿದೆ. ಬಸ್, ರೈಲ್ವೆ ನಿಲ್ದಾಣ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ಗಳಿಗೆ ದಿನಕ್ಕೆ 1,200 ಸಿಲಿಂಡರ್ ವಿತರಣೆಯಾಗ್ತಿದೆ. ಹೋಟೆಲ್, ಡಾಬಾ, ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್ ನೀಡಲಾಗ್ತಿದೆ. ಕೈಗಾರಿಕೆಗಳಿಗೆ ತಟ್ಟಿದ ಗ್ಯಾಸ್ ಕೊರತೆಯ ಬಿಸಿ. ನಷ್ಟದ ಹಾದಿ ಹಿಡಿದ 100 ಉದ್ದಿಮೆಗಳು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ವ್ಯತ್ಯಯ ಕಾರ್ಖಾನೆ ಮಾಲೀಕರುಗಳಲ್ಲಿ ಕಣ್ಣೀರು ತರಿಸುತ್ತಿದೆ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾದ ಬೆಂಗಳೂರಿನ ಪೀಣ್ಯಾಗೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಇಂದಿನಿಂದ ಇಂಡಸ್ಟ್ರಿಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೈಗಾರಿಕಾ ಸಂಘಕ್ಕೆ ಮಾಹಿತಿ ನೀಡಿದೆ. ಇದರಿಂದಾಗಿ 3,000ಕ್ಕೂ ಅಧಿಕ ಸಣ್ಣ ಕೈಗಾರಿಕೆಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತವಾಗಿದ್ದು 100 ಕೋಟಿ ರೂಪಾಯಿ ನಷ್ಟದ ಭೀತಿ ಎದುರಾಗಿದೆ. ಮೊದಲೆಲ್ಲ ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಇತ್ತು. ಈಗ ಅವರಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಒಂದು ಗ್ಯಾಸು ಕೂಡ ಕಂಪ್ಲೀಟ್ ಸ್ಟಾಕು ಕೂಡ ಖಾಲಿ ಆಗಿಬಿಟ್ಟಿದೆ. ಬೆಂಗಳೂರಿನ 400ಕ್ಕೂ ಹೆಚ್ಚು ವೆಲ್ಡಿಂಗ್ ಶಾಪ್ಗಳಿಗೆ ಬೀಗ. ಇದು ಪೀಣ್ಯ ಕೈಗಾರಿಕಾ ಪ್ರದೇಶದ ಸ್ಥಿತಿಯಾದ್ರೆ ಕೆಆರ್ ಮಾರ್ಕೆಟ್ನಲ್ಲಿರುವ ಗ್ಯಾಸ್ ವೆಲ್ಡಿಂಗ್, ಕಟ್ಟಿಂಗ್ ಇಂಡಸ್ಟ್ರಿಗಳಿಗೂ ಮರ್ಮಾಘಾತ ಬಿದ್ದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇಲ್ಲಿನ 400ಕ್ಕೂ ಅಧಿಕ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ತೊಂದರೆ ಇದೆ ಸರ್. ಫಸ್ಟ್ 1,900 ಸಿಗ್ತಾ ಇದ್ದಿತ್ತು ಕಮರ್ಷಿಯಲ್, ಈಗ 6,000 ಕೊಟ್ಟರೆ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕಂತೂ ಬೆನ್ನ ಮೂಳೆಯೇ ಮುರಿದಂತಾಗಿದೆ. ಬೆಂಗಳೂರು ಒಂದರಲ್ಲೇ 40,000 ಹೋಟೆಲ್ಗಳಿವೆ. ಆದರೆ ಹೋಟೆಲ್ಗಳಿಗೆ ಅಂತ ಕೇವಲ 1,000 ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ. ಇದು ಯಾವುದಕ್ಕೂ ಸಾಲುತ್ತಿಲ್ಲ. ಇನ್ನು ಪಿಜಿಗಳನ್ನ ಸರ್ಕಾರ ಪರಿಗಣಿಸಿಲ್ಲ. ಬೆಂಗಳೂರಲ್ಲಿ 15,000ಕ್ಕೂ ಹೆಚ್ಚು ಪಿಜಿಗಳಿದ್ದು ಒಂದೊಂದು ಪಿಜಿಯಲ್ಲಿ 100 ಜನ ವಾಸವಿದ್ದಾರೆ. ಹೀಗಾಗಿ ನಮಗೂ ಸಿಲಿಂಡರ್ ಕೊಡಿ ಅಂತ ಸಚಿವ KH ಮುನಿಯಪ್ಪ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ದೂರದ ರಾಜ್ಯಗಳಿಂದ ಬಂದು ಪಿಜಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು, IAS KS ಮಾಡ್ತಕ್ಕಂಥವ್ರು ಕೂಡ ಇವತ್ತು ಪಿಜಿಯಲ್ಲಿ ಇದ್ದಾರೆ. ಆದ್ರೆ ಹೋಟೆಲ್ಗಳಲ್ಲಿ ತಿಂಡಿ ಪದಾರ್ಥಗಳಿಲ್ಲ ಅಂದ್ರೆ ಅವ್ರ ಮನೆಗಳಿಗೆ ಹೋಗಿ ತಿನ್ನೋ ವ್ಯವಸ್ಥೆ ಇರುತ್ತೆ. ಆದ್ರೆ ಪಿಜಿಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಗ್ಯಾಸ್ ಸಿಗದೆ ನಮಗೆ ಬಹಳ ಸಮಸ್ಯೆ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಐಟಮು ಸರಿಯಾಗಿ ಟೈಮಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕಸ್ಟಮರ್ ಜೋರು ಇರ್ತದೆ, ಸೀಸನ್ ಟೈಮು. ಅದಕ್ಕಾಗಿ ಏನು ಮಾಡ್ತೇವೆ, ಇಲ್ಲಿ ಗಿರಾಕಿ ಎಲ್ಲ ವಾಪಸ್ ಹೋಗ್ತಾವೆ. ಇಲ್ಲಿ ಒಲೆಯಲ್ಲಿ ಲೇಟ್ ಆಗ್ತದೆ. ಅಂದರೆ ಈಗ 12 ದೋಸೆ ಗ್ಯಾಸಿನ ಮೇಲೆ ಆದರೆ ಇದರಲ್ಲಿ 4 ದೋಸೆನೇ ಆಗ್ತದೆ. ಅದಕ್ಕಾಗಿ ಕೊಡೋಕ್ಕಾಗದೆ ಪಟ ಚಹಾ ಕೊಡೋಕ್ಕಾಗೋದಿಲ್ಲ. ಗ್ಯಾಸು ಅದು ಇದು ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾವೆ ಗಿರಾಕಿ. ಭಾಳ ತೊಂದರೆ. ಇದೊಂದು ಕೆಲವೊಂದು ಐಟಮ್ ಇದ್ರ ಸಮಸ್ಯೆಯಿಂದ ಬಂದ್ ಮಾಡಿ ಇಟ್ಟಿದ್ದೀವಿ ನಾವು. 4,000 ಸಿಲಿಂಡರ್ ಬೇಕು ಒಟ್ಟು ನಮ್ಮ ಕರ್ನಾಟಕಕ್ಕೆ. ಅದರಲ್ಲೂ ಇದು 7,000 ಚಿಲ್ಲರೆ ಒಂದು ಕೊಡ್ತೀನಿ.
ಅದನ್ನು ಬಂದು ಬೇರೆ ಬೇರೆ ಒಂದು ಇದಕ್ಕೆಲ್ಲ ಕೊಟ್ಟು ನಮ್ಮ ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ ಕೊಡ್ತೀನಿ ಅಂತಲ್ಲ. 1,000 ಸಿಲಿಂಡರ್ ಕೊಟ್ರೆ ಇದು ಯಾವ ಏರಿಯಾಗೆ ಅವ್ರು ಕೊಟ್ಟಂಗಾಗತ್ತೆ ನೋಡಿ. ಇನ್ನೊಂದೇನು ಅಂದ್ರೆ ಸುಮಾರು ಹೋಟ್ಲುಗಳು ತೆಗೆದಿದೆ, ಸುಮಾರು ಹೋಟ್ಲುಗಳು ಬಾಗ್ಲಾಕಿದೆ. ಇಲ್ಲಿ 4,500 5,000 ಕೊಟ್ರೆ ಸಿಲಿಂಡರ್ ಸಿಗತ್ತೆ. ಅದು ಹೆಂಗದು? ಮಕ್ಕಳ ಬಿಸಿಯೂಟಕ್ಕೂ ಸಿಗ್ತಿಲ್ಲ ಅಡುಗೆ ಅನಿಲ. ರಾಜ್ಯಾದ್ಯಂತ ಕಾಳಸಂತೆಕೋರರ ಹಾವಳಿ. ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯದ ಜೊತೆಗೆ ಅಡುಗೆ ಅನಿಲವೂ ಜನರಿಗೆ ಸಿಗ್ತಿಲ್ಲ. ಕೊಪ್ಪಳದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಜನ ಜಮಾಯಿಸಿದ್ರು. ಸಿಲಿಂಡರ್ ಸಿಗದ ಹಿನ್ನೆಲೆ ಶಾಲೆಗಳಿಗೆ ಬಿಸಿಯೂಟ ತಯಾರಿಯಲ್ಲೂ ವ್ಯತ್ಯಯವಾಗಿದೆ. ಕೊಪ್ಪಳ ತಾಲೂಕಿಗೆ 300 ಅಡುಗೆ ಸಿಲಿಂಡರ್ ಬೇಡಿಕೆ ಇಡಲಾಗಿದೆ. ಗ್ಯಾಸ್ ಅಭಾವವನ್ನೇ ಏಜೆನ್ಸಿಯವರು ಬಂಡವಾಳ ಮಾಡಿಕೊಂಡಂತಿದೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟದ ಕರಾಳ ದಂಧೆಯನ್ನ ಬೀದರ್ ಪೊಲೀಸರು ಬಯಲಿಗೆಳೆದಿದ್ದು 2 ವಾಹನ 105 LPG ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರನೂರು ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು 2 ಲಾರಿ 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಯಾದಗಿರಿ ಜಿಲ್ಲೆ ಶಹಾಪುರ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ಗಳನ್ನು ಬಳಸಲಾಗ್ತಿತ್ತು. ಶಹಾಪುರ ಹಾಗೂ ಬೀಗುಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿ ಮಾಡಿರೋ ಪೊಲೀಸರು 19 ಗೃಹ ಬಳಕೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ ನಗರದಲ್ಲಿ ಗೃಹ ಬಳಕೆಯ ಅಡುಗೆ ಅನಿಲ ಬಳಸುತ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರೋ ಪೊಲೀಸರು 30ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳಿಗೆ ಕಂಟಕ. ಬೆಂಗಳೂರು ಮಾತ್ರವಲ್ಲ, ಉತ್ತರ ಕರ್ನಾಟಕದ ಉದ್ದಿಮೆಗಳ ಮೇಲೂ ಕಮರ್ಷಿಯಲ್ ಗ್ಯಾಸ್ ಕೊರತೆ ಭೀಕರ ಪರಿಣಾಮ ಬೀರಿದೆ. ಜಿಲ್ಲೆಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳು ಕ್ಲೋಸ್ ಆಗುವ ಹಂತಕ್ಕೆ ಬಂದಿವೆ. ಅದರಲ್ಲಿ 15-20 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರ ಪ್ರಾಡಕ್ಟ್ಗಳನ್ನ ಒಂದು 15-20 ಕೋಟಿ ರೂಪಾಯಿ ಯಾವಾಗ ಖರ್ಚು ಮಾಡಿರ್ತೀವಿ, ಈಗ ಅದು ಮಾರ್ಚ್ ಎಂಡಿಂಗ್ನಲ್ಲಿ 100% ಏನು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು ಅದೆಲ್ಲ ನಿಂತ್ಕೊಂಡಿದೆ. ಎಕ್ಸ್ಪೋರ್ಟ್ ಏನು ಹೋಗಬೇಕಾಗಿತ್ತು ಅವೆಲ್ಲ ಸ್ಟಾಕ್ ಆಗಿ ಹಿಂಗೆ ನಿಂತದ. ಆಮೇಲೆ ಹೊಸ ಆರ್ಡರ್ ಜನರೇಟ್ ಆಗ್ತಾ ಇಲ್ಲ. ಇವನ್ ಅದಾಗಿದ್ರಿಂದ ಶಿಫ್ಟ್ಗಳು ಈಗ ಮೊದಲು ಏನು ಇಂಡಸ್ಟ್ರಿಗಳು 3 ಶಿಫ್ಟ್ ನಡೀತಿತ್ತು ಅದೆಲ್ಲ ಈಗ 1 ಶಿಫ್ಟ್ 2 ಶಿಫ್ಟ್ ಮಾಡ್ಲಿರ್ತಾರೆ. ಸೊ ಅದರಿಂದ ಇಟ್ ಈಸ್ ಎಫೆಕ್ಟೆಡ್ ದ ಲೇಬರ್ ಆಲ್ಸೋ. ಒಂದು ಇಂಡಸ್ಟ್ರಿಗೆ ಎಫೆಕ್ಟ್ ಆತಂದ್ರೆ ಅದರ ಜಾಯಿಂಟ್ ಆಗಿರೋದು ಎಲ್ಲ ಟೆಂಟಾಕಲ್ಗೂ ಎಫೆಕ್ಟ್ ಆಗ್ತದೆ. 50ಕ್ಕೂ ಹೆಚ್ಚು ರೈಸ್ ಮಿಲ್ಗಳಿಗೆ ಬೀಗ. ಭತ್ತದ ನಾಡು ರಾಯಚೂರು ಜಿಲ್ಲೆಯ 150 ರೈಸ್ ಮಿಲ್ಗಳಿಗೆ ಇದರ ಎಫೆಕ್ಟ್ ತಟ್ಟಿದೆ. ಹೊರದೇಶಕ್ಕೆ ಹೋಗುತ್ತಿದ್ದ ಸೋನಾ ಮಸೂರಿ, ಬಾಸುಮತಿ, RNR ಅಕ್ಕಿ ಸಂಸ್ಕರಣೆ 75% ಸ್ಥಗಿತವಾಗಿದೆ. ಒಂದು ತಿಂಗಳಿಗೆ 30 ಟನ್ ಎಕ್ಸ್ಪೋರ್ಟ್ ಆಗ್ತಿತ್ತು. ಈಗ 2-3 ತಿಂಗಳಿಂದ ಪೂರ್ ಎಕ್ಸ್ಪೋರ್ಟ್ ಬಂದಾಗಿದೆ. ಇದರಿಂದ ನಮ್ಮಲ್ಲಿ ರಾಯಚೂರಲ್ಲಿ 95 ರೈಸ್ ಮಿಲ್ ಇದೆ. 95 ರೈಸ್ ಮಿಲ್ 50% ಮಿಲ್ ಕ್ಲೋಸ್ ಆಗಿಬಿಟ್ಟಿದೆ. ಏನಾಗ್ತಿದ್ದು, ಅರ್ಧ ರೈಸ್ ಮಿಲ್ಲರ್ಸು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಅರ್ಧ ರೈಸ್ ಮಿಲ್ ಡೊಮೆಸ್ಟಿಕ್ ಪರ್ಸನ್ ಮಾಡ್ತಿದ್ರು. ಇದರಿಂದ ದೊಡ್ಡ ಮಿಲ್ಗಳಲ್ಲಿ ಎಫೆಕ್ಟ್ ಮಾಡಿದೆ. ಯುದ್ಧದಿಂದ ಕಳೆದುಕೊಂಡ ಚನ್ನಪಟ್ಟಣದ ಬೊಂಬೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಚನ್ನಪಟ್ಟಣದ ಟಾಯ್ಸ್ ಪಾರ್ಕ್ಗೂ ತಟ್ಟಿದೆ. ಟಾಯ್ಸ್ ಪಾರ್ಕ್ಗೆ ನಿತ್ಯ ಬರುತ್ತಿದ್ದ ಆರ್ಡರ್ಗಳು ಕ್ಯಾನ್ಸಲ್ ಆಗಿವೆ. ಹೀಗಾಗಿ ಉದ್ದಿಮೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಟೂರಿಸ್ಟ್ಗಳಾಗಿ ಬಂದಂಥ ಜನ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇದ್ರು. ಅವರಿಗೆ ಈ ಹೋಟೆಲ್ಗಳ ಯಜಮಾನರುಗಳು ಗಿಫ್ಟ್ಗಳು ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ಅದು ಈಗ ಸ್ವಲ್ಪ ಸ್ಥಗಿತ ಆಗಿದೆ ಬಿಕಾಸ್ ಆಫ್ ನೋ ಟೂರಿಸ್ಟ್ಸ್. ಯುದ್ಧದ ಎಫೆಕ್ಟ್ ಕುಕ್ಕುಟೋದ್ಯಮದ ಮೇಲೆ ಕರಿನೆರಳು ಬೀರಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರದಿಂದ ಮಧ್ಯಪ್ರಾಚ್ಯಕ್ಕೆ ರಫ್ತಾಗಬೇಕಿದ್ದ ಬರೋಬ್ಬರಿ 30 ಕೋಟಿ ಮೊಟ್ಟೆ ಹಾಗೆಯೇ ಉಳಿದಿದೆ. ಮೈಸೂರಿನಿಂದ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೊಟ್ಟೆ ರಫ್ತಾಗಬೇಕಿತ್ತು. ಆದರೆ ಅದೆಲ್ಲವೂ ಹಾಗೆಯೇ ಉಳಿದಿದೆ. ಮಧ್ಯಪ್ರಾಚ್ಯ ಯುದ್ಧ ಭಾರತದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಅದರಲ್ಲೂ ಕರ್ನಾಟಕದಲ್ಲಿ ತುಸು ಹೆಚ್ಚೇ ಸಮಸ್ಯೆ ತಂದಿಟ್ಟಿದೆ. ಅಲ್ಲಿ ಯುದ್ಧವೂ ಶಮನವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಇಲ್ಲಿ ಸಮಸ್ಯೆಗಳಿಗೂ ಬ್ರೇಕ್ ಬೀಳೋ ಸಾಧ್ಯತೆಯೂ ಕಮ್ಮಿ. ಹೀಗಾಗಿ ಯುದ್ಧ ಮುಗಿಯೋವರೆಗೂ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.